ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕಳೆದ ವರ್ಷದ ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹಳಷ್ಟು ಬಾರಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಲ್ಲಿ ಅಕ್ಬರ್ನ ಧಾರ್ಮಿಕ ನೀತಿಯು ಒಂದು. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮೊಘಲ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಪ್ರಮುಖರಾದಂತಹ ರಾಜರಲ್ಲಿ ಅಕ್ಬರನು ಒಬ್ಬ. ಭಾರತದಲ್ಲಿ ಸಾಕಷ್ಟು ರಾಜ ಮಹಾರಾಜರು ಆಳ್ವಿಕೆಯನ್ನು ನಡೆಸಿದ್ದಾರೆ. ಆದರೆ ಅವರೆಲ್ಲರನ್ನೂ ಸಹ ನಾವು ಸಾಮ್ರಾಟ ಅಥವಾ ಚಕ್ರವರ್ತಿ ಅಂತ ಹೇಳಿ ಕರೆಯೋದಿಲ್ಲ. ಒಬ್ಬ ರಾಜ ಆತ ಮಾಡ್ತಕ್ಕಂತಹ ದಂಡಯಾತ್ರೆಗಳ ಮೂಲಕ ಅಥವಾ ಆತ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡೋದ್ರ ಮುಖಾಂತರ ಆತ ಸಾಮ್ರಾಟ ಅಂತ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ. ಬದಲಾಗಿ ಆತನ ದಂಡಯಾತ್ರೆಯ ಮುಖಾಂತರ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡೋದ್ರ ಮೂಲಕ ಅಷ್ಟೇ ಅಲ್ಲ, ಆತನ ಆಡಳಿತ ನೀತಿಯಿಂದ ಹಾಗೂ ಜನಪರ ಯೋಜನೆಗಳಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ವಧರ್ಮ ಸಹಿಷ್ಣುತೆಯ ನೀತಿಯನ್ನು ಅನುಸರಿಸುವುದರ ಮೂಲಕ ಆತ ಸಾಮ್ರಾಟ ಅಂತ ಹೇಳಿ ಅನ್ನಿಸ್ಕೊಳ್ತಾನೆ. ಹೀಗೆ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಕೆಲವು ಸಾಮ್ರಾಟರಲ್ಲಿ ನಮಗೆ ಮೊದಲಿಗೆ ಕಾಣಸಿಗೋದು ಸಾಮ್ರಾಟ ಅಶೋಕ. ಅಶೋಕನನ್ನು ಬಿಟ್ಟರೆ ನಮಗೆ ಕಾಣಸಿಗುವಂತಹ ಮತ್ತೊಂದು ಪ್ರಮುಖವಾದಂತಹ ಹೆಸರು ಅಕ್ಬರ್. ಅಕ್ಬರ್ ಆತನ ದಂಡಯಾತ್ರೆಗಳ ಮುಖಾಂತರ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಆತ ಜನಪರವಾಗಿ ಹಲವಾರು ಯೋಜನೆಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾನೆ. ಅಷ್ಟೇ ಅಲ್ಲ, ಆತ ಸರ್ವಧರ್ಮ ಸಹಿಷ್ಣುತೆಯ ನೀತಿಯನ್ನು ಅನುಸರಿಸ್ತಾನೆ. ನೋಡಿ, ಅಕ್ಬರ್ ಇಸ್ಲಾಂ ಧರ್ಮದ ದೊರೆಯಾದರೂ ಕೂಡ ಆತ ತಾನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಸಂಖ್ಯಾತ ಹಿಂದೂಗಳಿರ್ತಕ್ಕಂತಹ ಸಾಮ್ರಾಜ್ಯ ಎಂಬುದನ್ನು ಬಹಳ ಬೇಗ ಅರಿತುಕೊಳ್ತಾನೆ. ಅಷ್ಟೇ ಅಲ್ಲ, ಈತನ ತಂದೆ ಹುಮಾಯೂನ್ ಸುನ್ನಿ ಪಂಗಡಕ್ಕೆ ಸೇರಿದವನು, ತಾಯಿ ಶಿಯಾ ಪರ್ಷಿಯನ್ ವಿದ್ವಾಂಸನ ಮಗಳು. ಸೊ ಈಕೆ ಅಕ್ಬರ್ನ ಮನಸ್ಸಿನಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಸಹಿಷ್ಣುತೆಯ ಬೀಜವನ್ನು ಬಿತ್ತುತ್ತಾಳೆ. ಅಕ್ಬರ್ ಚಿಕ್ಕ ಮಗುವಾಗಿದ್ದಾಗ ಹಿಂದೂ ಪಾಳೆಗಾರನ ಮನೆಯಲ್ಲಿ ಬೆಳೆದಿರ್ತಾನೆ. ಅಷ್ಟೇ ಅಲ್ಲ, ಈತನ ಗುರು ಅಬ್ದುಲ್ ಲತೀಫನು ಕೂಡ ಧಾರ್ಮಿಕವಾಗಿ ಉದಾರ ಹೃದಯವುಳ್ಳವನಾಗಿರ್ತಾನೆ. ಇದರ ಜೊತೆಗೆ ಅಕ್ಬರ್ ಮದುವೆಯಾದಂತಹ ಸ್ತ್ರೀಯರಲ್ಲಿ ಹಲವಾರು ಜನ ರಜಪೂತ ರಾಜಕುಮಾರಿಯರು. ಹೀಗೆ ರಜಪೂತ ಪತ್ನಿಯರ ಮೂಲಕ ಹಿಂದೂ ಧರ್ಮದೊಡನೆ ಅವನ ಸಂಪರ್ಕ ಬೆಳೆಯುತ್ತೆ. ಇವೆಲ್ಲವೂ ಚಿಕ್ಕ ವಯಸ್ಸಿನಿಂದಲೇ ಅಕ್ಬರ್ ಬೇರೆ ಧರ್ಮಗಳ ಬಗ್ಗೆ ಸಹಿಷ್ಣುತೆಯ ಮನೋಭಾವವನ್ನು ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದರ ಬಗ್ಗೆ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ಬದೌನಿ ಅಂತಕ್ಕಂಥ ವಿದ್ವಾಂಸ ಅಕ್ಬರ್ನ ಆತ್ಮದಲ್ಲಿ ಮರುಕ ಹಾಗೂ ಅನುಕಂಪಗಳ ಚಂಡಮಾರುತಗಳು ಏಳುತ್ತಿದ್ದವು ಅಂತ ಹೇಳಿ ಅಭಿಪ್ರಾಯವನ್ನು ಪಡಿತಾನೆ. ಈ ಅಕ್ಬರ್ ಈ ಧಾರ್ಮಿಕ ಸ್ಫೂರ್ತಿಯನ್ನು ಪಡೆಯೋದ್ರ ಮೂಲಕ ಕ್ರಿಸ್ತಶಕ 1563ರಲ್ಲಿ ಹಿಂದೂ ಯಾತ್ರಿಗಳ ತೆರಿಗೆಯನ್ನು ಮತ್ತು ಜಸಿಯಾ ತಲೆಗಂದಾಯವನ್ನು ತೆಗೆದುಹಾಕ್ತಾನೆ. ಜಸಿಯಾ ತಲೆಗಂದಾಯ ಅಂತ ಹೇಳಿದ್ರೆ, ಹಿಂದೂಗಳು ಅವರ ಧಾರ್ಮಿಕ ಕ್ಷೇತ್ರಗಳ ಅಥವಾ ತೀರ್ಥ ಕ್ಷೇತ್ರಗಳಾದಂತಹ ಕಾಶಿ, ವಾರಣಾಸಿ, ಬದರಿ, ಕೇದಾರ ಈ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಅವರು ತೆರಿಗೆಯನ್ನು ಪಾವತಿಸಿ ನಂತರ ಆ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾಗಿರುತ್ತೆ. ಇದು ದೆಹಲಿಯನ್ನು ಆಳಿದಂತಹ ಹಲವಾರು ಸುಲ್ತಾನರ, ರಾಜ ಮಹಾರಾಜರ ಕಾಲದಲ್ಲಿ ಜಾರಿಗೆ ಇದ್ದಂತಹ ಪದ್ಧತಿ. ಸೊ ಈ ಪದ್ಧತಿಯನ್ನು, ಈ ಜಸಿಯಾ ಕಂದಾಯವನ್ನು 1563ರಲ್ಲಿ ಅಕ್ಬರ್ ತೆಗೆದುಹಾಕ್ತಾನೆ. ಅಷ್ಟೇ ಅಲ್ಲ, ತನ್ನ ಇಸ್ಲಾಂ ಮತದ ತತ್ವಗಳನ್ನು ತಿಳಿದುಕೊಳ್ಳೋದಕ್ಕೆ ಬಯಸಿ 1575ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ ಅಥವಾ ಪೂಜಾಗೃಹ ಎಂಬ ಕಟ್ಟಡವನ್ನು ಕಟ್ಟಿಸ್ತಾನೆ. ಸೊ ಮೊದಲಿಗೆ ಇಲ್ಲಿ ಧಾರ್ಮಿಕ ಚರ್ಚೆಗಳು ಆರಂಭ ಆಗುತ್ತೆ. ಸೊ ಇಲ್ಲಿಗೆ ಇಸ್ಲಾಂ ಧರ್ಮದ ಪಂಡಿತರನ್ನು ಸಭೆ ಕರೆದು ಇಸ್ಲಾಂ ಧರ್ಮದ ಬಗ್ಗೆ ತನಗಿದ್ದಂತಹ ಹಲವಾರು ಪ್ರಶ್ನೆಗಳಿಗೆ ಆತರಿಂದ, ಆ ವಿದ್ವಾಂಸರಿಂದ ಉತ್ತರವನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಆತನ ಹಲವಾರು ಪ್ರಶ್ನೆಗಳಿಗೆ ಆ ಪಂಡಿತರಿಂದ, ಆ ವಿದ್ವಾಂಸರಿಂದ ಆತನಿಗೆ ಸರಿಯಾದ ಉತ್ತರ ದೊರೆಯೋದಿಲ್ಲ. ಹಾಗಾಗಿ ನಂತರ ಏನು ಮಾಡ್ತಾನೆ ಆತ, ಹಿಂದೂ ತತ್ವಶಾಸ್ತ್ರಜ್ಞರು, ಜೈನ ಧರ್ಮದ ಗುರುಗಳು
ಹಾಗೂ ಪಾರ್ಸಿ ಧರ್ಮದ ಗುರುಗಳು ಹಾಗೂ ಗೋವಾದಿಂದ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಇಬಾದತ್ ಖಾನಕ್ಕೆ ಆಹ್ವಾನ ನೀಡ್ತಾನೆ. ಹೀಗೆ ಇವರೆಲ್ಲರನ್ನ ಆಹ್ವಾನ ನೀಡಿ ಅಲ್ಲಿ ಪ್ರತಿಯೊಂದು ಧರ್ಮದ ತರ್ಕವನ್ನು ಹಾಗೂ ಪ್ರತಿಯೊಂದು ಧರ್ಮದ ಮೂಲ ತತ್ವವನ್ನು ಅಕ್ಬರ್ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಈ ಎಲ್ಲ ತತ್ವಗಳನ್ನು ತಿಳಿದುಕೊಂಡಂತಹ ಅಕ್ಬರ್ ಏನು ಮಾಡ್ತಾನೆ, ತನ್ನದೇ ಆದಂತಹ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಆ ಧರ್ಮದ ಹೆಸರೇ ದೀನ್ ಇ ಲಾಯಿ ಅಂತ ಹೇಳಿ 1581ರಲ್ಲಿ ಈ ದೀನ್ ಇ ಲಾಯಿ ಅಂತಕ್ಕಂತಹ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ತಾನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ದೇಶಕ್ಕೆ ಒಂದೇ ಧರ್ಮ ಇರಬೇಕು ಅಂತ ಹೇಳಿ ಉದ್ದೇಶವನ್ನಿಟ್ಕೊಂಡು ಈತ ಏನು ಮಾಡ್ತಾನೆ, ಸರ್ವರೊಡನೆ ಶಾಂತಿ ಅಂತಕ್ಕಂತಹ ತತ್ವದೊಂದಿಗೆ ಈ ದೀನ್ ಇ ಲಾಯಿ ಎಂಬ ಧರ್ಮವನ್ನು ಜಾರಿಗೆ ತರ್ತಾನೆ. ಸೊ ಈ ಧರ್ಮ ಏನಾಗಿರುತ್ತೆ ಅಂತ ಹೇಳಿದ್ರೆ ಹಿಂದೂ, ಇಸ್ಲಾಂ, ಜೈನ, ಪಾರ್ಸಿ, ಕ್ರೈಸ್ತ ಈ ಮೊದಲಾದಂತಹ ಧರ್ಮಗಳ ಮುಖ್ಯ ತತ್ವಗಳನ್ನು ಒಳಗೊಂಡಿರುತ್ತೆ. ಸೊ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ರಾಜ ಭಗವಾನ್ ದಾಸನನ್ನು ಬಿಟ್ಟು ಉಳಿದೆಲ್ಲ ದರ್ಬಾರಿಗಳು ಸಹ ಈ ದೀನ್ ಇ ಲಾಯಿ ಧರ್ಮವನ್ನು ಸ್ವಾಗತಿಸ್ತಾರೆ. ಅಷ್ಟೇ ಅಲ್ಲ, ಕೆಲವರು ಈ ಹೊಸ ಪಂಥದ ಸದಸ್ಯರು ಕೂಡ ಆಗ್ತಾರೆ. ಅಬ್ದುಲ್ ಫಜಲ್ ಅಂದರೆ ಈತ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ಒಬ್ಬ ವಿದ್ವಾಂಸ. ಈತ ಏನು ಮಾಡ್ತಾನೆ, ಈ ಧರ್ಮದ ವರಿಷ್ಠ ಪುರೋಹಿತನಂತೆ ಕಾರ್ಯನಿರ್ವಹಿಸ್ತಾನೆ. ಈ ರಾಜಕೀಯ ಸಂಸ್ಥೆಯಂತೆ ಇದ್ದಂತಹ ಈ ದೀನ್ ಇ ಇಲಾಯಿ ಅಕ್ಬರ್ನ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಪೂರೈಸುತ್ತೆ ಅಂತ ಹೇಳಿ ಇ.ಬಿ. ಹ್ಯಾಮ್ ಅಂತಕ್ಕಂಥ ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾರೆ. ಈ ಧರ್ಮಕ್ಕೆ ಸೇರಿದಂಥವರು ಮಾಂಸಾಹಾರವನ್ನು ತ್ಯಜಿಸಬೇಕಾಗಿರುತ್ತೆ, ಮಲಗುವಾಗ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಚಕ್ರವರ್ತಿಯ ಸೇವೆಯಲ್ಲಿ ಈ ಧರ್ಮದವರು ತಮ್ಮ ಎಲ್ಲ ಆಸ್ತಿ, ಪ್ರಾಣ ಹಾಗೂ ಗೌರವಗಳನ್ನು ತ್ಯಾಗ ಮಾಡಬೇಕಂತ ಹೇಳಿ ಅಪೇಕ್ಷೆಯನ್ನು ಪಡಲಾಗಿರುತ್ತೆ. ಸೊ ಹೀಗಾಗಿ ಈ ದೀನ್ ಇ ಲಾಯಿಗೆ ಹೆಚ್ಚಿನ ಜನರು ಸೇರೋದಿಲ್ಲ. ಇದನ್ನು ಸ್ವೀಕರಿಸಿದಂತಹ ಒಬ್ಬ ಹಿಂದೂ ಅಂತ ಹೇಳಿದರೆ ಅಕ್ಬರ್ನ ಮಂತ್ರಿಯಾದಂತಹ ಬೀರ್ಬಲ್. ಅಕ್ಬರ್ ಬದುಕಿರುವವರೆಗೂ ಅಸ್ತಿತ್ವದಲ್ಲಿದ್ದಂತಹ ಈ ದೀನ್ ಇ ಲಾಯಿ ಅದನ್ನು ಮರಣಾನಂತರ ಕಣ್ಮರೆಯಾಗುತ್ತೆ. ಸೊ ಅಕ್ಬರ್ನು ಸ್ಥಾಪಿಸಿದಂತಹ ಧರ್ಮಕ್ಕೆ ಪರಧರ್ಮ ಸಹಿಷ್ಣುತೆ ಅವನಿಗೆ ಯಾವ ಕಾಲದಲ್ಲೂ ಮಾನವನನ್ನು ಉದ್ಧರಿಸುವ ಧರ್ಮಿಷ್ಠರ ಸಾಲದಲ್ಲಿ ಅಗ್ರಸ್ಥಾನವನ್ನು ಗಳಿಸಿಕೊಡುತ್ತೆ ಅಂತ ಹೇಳಿ ಇತಿಹಾಸಕಾರ ವಾನ್ ನೂರ್ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಹೀಗೆ ಅಕ್ಬರ್ ಕೇವಲ ಇಸ್ಲಾಂ ಧರ್ಮದ ಅನುಯಾಯಿಯಾಗಿರದೆ ಅಥವಾ ಬೇರೆ ಧರ್ಮಕ್ಕೆ ತಾನು ಮತಾಂತರವೂ ಆಗದೆ ಎಲ್ಲ ಧರ್ಮಗಳ ಸಾರವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಹಾಗೂ ಅದರಂತೆ ಒಂದು ಹೊಸ ಧರ್ಮವನ್ನು ಸ್ಥಾಪಿಸ್ತಾನೆ. ಈ ಧರ್ಮಕ್ಕೆ ಆತ ಜನರನ್ನು ಸೇರ್ಕೊಳ್ಳಿ ಅಂತ ಬಲವಂತವೂ ಸಹ ಮಾಡೋದಿಲ್ಲ. ಸೊ ಇದು ಅಕ್ಬರ್ನ ಸರ್ವಧರ್ಮ ಸಹಿಷ್ಣುತೆಯ ನೀತಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲರಿಗೂ ಧನ್ಯವಾದ.